ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ಪ್ರತೀಕಾರ ಯಾವಾಗ ಅನ್ನುವಂತಹ ಪ್ರಶ್ನೆ ದೇಶವಾಸಿಗಳದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ರಮಗಳು ಕೂಡ ಆಗ್ತಾ ಇದೆ. 3 ಹಂತದ ಕಾರ್ಯಾಚರಣೆಗೆ ಕೇಂದ್ರ ಕೂಡ ಮುಂದಾಗಿದೆ. ಆ 3 ಹಂತಗಳ ಮೂಲಕ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಅನ್ನುವಂತಹ ಪ್ಲಾನ್. 3 ಹಂತದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಭಾರತ ಸನ್ನದ್ಧವಾಗ್ತಾ ಇದೆ. 3 ಹಂತದ ಕಾರ್ಯಾಚರಣೆಯಲ್ಲಿ ಪಾಕ್ ವಿರುದ್ಧ ಮುಯ್ಯಿ ಅನ್ನುವಂತಹ ರೀತಿಯಲ್ಲೇ, ಯಾಕಂದರೆ ಅವರ ಧಾಟಿಯಲ್ಲೇ ಅವರಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಸೊ ನೋ ಮರ್ಸಿ, ಅವರಿಗೆ ಯಾವ ಮಾನವೀಯತೆ ಕನಿಕರ ಇದ್ಯಾವುದೂ ಇಲ್ವಲ್ಲ, ಅವ್ರಿಗೂ ಕೂಡ ನೀವು ರಕ್ತ ಹರಿಸಿದ್ರೆ ನಾವು ರಕ್ತ ಹರಿಸೋದಕ್ಕೆ ರೆಡಿ ಅನ್ನುವಂತಹ ರೀತಿಯ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿದ್ದಾರೆ. ಅದು 3 ಹಂತಗಳ ಮೂಲಕವಾಗಿ ಉಗ್ರರನ್ನ ಬಗ್ಗು ಬಡಿಯುವಂತಹ ಪ್ಲಾನ್ ಅನ್ನು ಕೇಂದ್ರ ರೂಪಿಸಿದೆ. ಆ ಮಾರ್ಗವಾಗಿಯೇ ಮುಂದಿನ ಕಾರ್ಯಾಚರಣೆಗಳು ಜರುಗುತ್ತೆ. ಸೊ ಮೊದಲೇದು ಕಾಶ್ಮೀರದಲ್ಲಿರುವಂತಹ ಉಗ್ರರ ಸಂಹಾರ ಆಗಬೇಕು. ಯಾರ್ಯಾರು ಕಾಶ್ಮೀರದಲ್ಲಿ ಅಡಗಿ ಕುಳಿತುಕೊಂಡು ಕಾಶ್ಮೀರದ ನಿವಾಸಿಗಳ ಸಹಾಯವನ್ನು ಪಡ್ಕೊಂಡು ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗ್ತಾ ಇದ್ದಾರೋ ಅಂಥವರನ್ನು ಬಗ್ಗು ಬಡಿಬೇಕು. ಸೊ ಅವ್ರು ಯಾರ್ಯಾರು ಅನ್ನೋದನ್ನ ಎಕ್ಕಿ ತೆಗೆಯುವಂತಹ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಕಾಶ್ಮೀರದಲ್ಲಿರುವಂತಹ ಉಗ್ರರ ಸಂಹಾರಕ್ಕೆ ಮುನ್ನುಡಿಯನ್ನು ಬರೆಯಲಾಗಿದೆ. ಸೊ ಹಾಗಾದರೆ ಆಪರೇಷನ್ 2 LOC ಬಳಿ ಕಾರ್ಯಾಚರಣೆಯನ್ನು ನಡೆಸೋದು, ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸೋದು. ಆ ಮೂಲಕವಾಗಿ ಯಾರ್ಯಾರು ಅಲ್ಲಿ ಟೆಂಟ್ಗಳನ್ನು ಹಾಕ್ಕೊಂಡು ಕೃತ್ಯಗಳಿಗೆ ಸನ್ನದ್ಧರಾಗಿದ್ದಾರೆ ಅವರುಗಳನ್ನು ನಿರ್ಮೂಲನೆ ಮಾಡುವಂತಹ ಕಾರ್ಯ. ಆಪರೇಷನ್ ನಂಬರ್ 3 ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನು ನಡೆಸೋದು. ಪಾಕ್ ಆಕ್ರಮಿತ ಕಾಶ್ಮೀರ ಅದು ನಮ್ಮದು, ಅದನ್ನು ಯಾವತ್ತಿದ್ರೂ ಕೂಡ ನಾವು ವಶಪಡಿಸ್ಕೊಳ್ತೀವಿ ಅಂತ ಹಿಂದೆ ಹಲವು ಬಾರಿ ಖುದ್ದು ಅಮಿತ್ ಶಾ ಆದಿಯಾಗಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಈಗ ಅದಕ್ಕೆ ಟೈಮ್ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಡೈರೆಕ್ಟ್ ಹಿಟ್ಟ ಅಥವಾ ಹಂತವಾಗಿ ಅನ್ನುವಂತಹ ಪ್ರಶ್ನೆಗೆ 3 ಹಂತಗಳ ಕಾರ್ಯಾಚರಣೆ. ಮೊದಲು ಕಾಶ್ಮೀರದಲ್ಲಿ ಇದ್ಕೊಂಡು ಕೃತ್ಯವನ್ನು ಎಸಕೋ ಮೂಲಕವಾಗಿ ಇನ್ನಷ್ಟು ಭಯೋತ್ಪಾದಕ ಕೃತ್ಯಗಳಿಗೆ ಅವಕಾಶ ಆಗಬಾರ್ದು. ಆ ಕಾರಣಕ್ಕೆ ಮೊದಲು ನಮ್ಮ ಜಾಗದಲ್ಲಿ ಯಾರ್ಯಾರಿದ್ದಾರೆ ಅವರುಗಳನ್ನು ಹೊರಗೆ ಹಾಕಬೇಕು, ನಿರ್ನಾಮ ಮಾಡಬೇಕು. ಅದಾದ ನಂತರದಲ್ಲಿ LOCಯಲ್ಲಿ ಕಾರ್ಯಾಚರಣೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಾರ್ಯಾಚರಣೆ.